ಚಿಕ್ಕಮ್ಮ, ಇವೇನು ಚಿಕ್ಕಮ್ಮ ಇಷ್ಟೊಂದು ಚೀಲಗಳು ಹೊರಗೊಂದು 3-4 ಚೀಲ ಕಟ್ಟಿಕ್ಕಿದ್ದೀರಾ, ಇಲ್ಲೊಂದು 3-4 ಚೀಲ ಇದ್ದಾವೆ. ಹಾಂ, ಏನು ಚಿಕ್ಕಮ್ಮ ಇವು ಚೀಲದಾಗಿರೋದು? ಇವು ನಮ್ಮಮ್ಮಯ್ಯ ಅಕ್ಕಿಲ್ಲ, ರಾಗಿಲ್ಲ, ಕಡಲೆಕಾಯಿ ಇಲ್ಲ, ಕಾಯಿಲ್ಲ ಅಂತು ಅಕ್ಕಿ ಹೊರ ಕಡಲೆಕಾಯಿನೂ ಅವು ಎಲ್ಲ ಕಟ್ಟಿಕ್ಕೈನಿ. ಹೆಂಗ ಕಡಲೆಕಾಯಿ ಎಲ್ಲ ಬೆಳೆದಿದ್ವಲ್ಲ, ಅಕ್ಕಿ ಕಡಲೆಕಾಯಿ ರಾಗಿ ಎಲ್ಲ ಬೆಳೆದು ಕೊಟ್ಟು ಕಳಿಸ್ಬೇಕಲ್ಲಮ್ಮ ನಮ್ಮಮ್ಮರಿಗೆ. ಎಲ್ಲ ಆತ ಇಲ್ವಲ್ಲ, ಅಕ್ಕಿ ಎಲ್ಲನ ಕಟ್ಟಿಕ್ಕೈನಿ. ಇವಾಗ ಬಂದವರೆಲ್ಲ ತಗೊಂಡೋಗ್ತಾರೆ. ಅಲ್ಲೋ ಹೋಗ್ಯವ್ರಿ, ಯಾರನ್ನ ಮಾತಾಡ್ಸ್ಕೊಂಬತ್ತೀವಿ ಅಂತ ನಮ್ಮ ಅಣ್ಣನು ನಮ್ಮ ಅಮ್ಮ ಬಂದವರಲ್ಲ ತಗೊಂಡೋಗ್ತಾರೆ. ಅಕ್ಕಿ ಎಲ್ಲನ ಕಟ್ಟಿಕ್ಕೈನಿ. ಇವನು ಹೇಳ್ದು ಒಳಕಿಕ್ಕು. ನಮ್ಮ ಮನೆಗಳಿಂದನ ಯಾರನ್ನು ಕೇಳ್ದಲೇನೆ ಯಾರು ತಗೊಂಡೋಗಂಗಿಲ್ಲ. ನಮ್ಮಮ್ಮಗೆ ಅವತ್ತು 4 ಕಾಯಿ ಕೊಡಬೇಕಾದ್ರೆ ಈ ಮನೆಯಾಗೆ ಯಾರನ್ನು ಕೇಳ್ದಲೇನೆ ಒಬ್ರು ಹೋಗ್ಲಿಲ್ಲ ಅಂದ್ರೂ ಯಾತು ಕಳಿಸ್ಬೇಡ, ಯಾತು ಕೊಡಬೇಡ ಅಂತ ಹೇಳಿದ್ಲು. ಮತ್ತೆ ಇವತ್ತು ಹೆಂಗೆ ಮತ್ತೆ ಎಲ್ಲ ಅವ್ರ ತವ್ರ ಮನೆಗಾದ್ರೆ ಎಲ್ಲ ಕಟ್ಟಿಕ್ಕೆ ಅವಳೆ ಈ ಅಮ್ಮ ನೋಡಾಲೆ ಇವರಿಬ್ಬರಿಗೂ ಬಂತು. ನಮ್ಮ ತವ್ರ ಮನೆಗಾಲೇನೆ ಕಟ್ಟಿಕ್ಕಿರೋದಕ್ಕೆ ನಿಮ್ಮನ್ನೇನು ಕೇಳಬೇಕು, ನನ್ನ ಮನೆ ಅವಳ್ದ ನಾನು ಹೆಂಗನ ಕಳಿಸ್ತೀನಿ. ಮತ್ತು ಯಾವತ್ತು ನಾನು ನಮ್ಮ ಅಪ್ಪರ ಮನೆ ಒಂದು 4 ಕಾಯಿ, ರೊಚ್ಚಕಾಯಿ ಒಂದು 4 ಕಾಯಿ ತಗೊಂಡೋಗ್ತಿದ್ರೆ ತಗೊಂಡೋಗ್ಬಾರ್ದು. ಈ ಮನೆಯಾಗೆ ಎಲ್ಲರನ್ನೂ ಹೇಳಿ ಕೇಳಿ ತಗೊಂಡೋಗ್ಬೇಕು ಅಂತ ಹೇಳ್ದೆ. ಮತ್ತು ವೇದ ಬರಲಿ, ವೇದನ ಕೇಳಿ ದೇವಭಾವನ್ ಕೇಳಿ ತಗೊಂಡೋಗಿರಂತಿ. ಅವ್ರು ಬಂದಿಲ್ಲ, ಅವ್ರು ಇನ್ನೂ ಬರ್ದಲೇನೆ ಏನೋ ಈ ಮನೆಗಳಿಂದ ತಗೊಂಡೋಗಂಗಿಲ್ಲ. ಅವರು ಕಳಿಸ್ತಾರೆ. ಯಾಕೆ ನಾವೆಲ್ಲ ಕೇಳೋ ಅಂಥದ್ದೇನಿಲ್ಲ. ಕೇಳ್ತೀವಿ, ನಮಗೆ ಕೇಳೋ ಅಧಿಕಾರ ಐತೆ. ನಾವು ಕೇಳೋ ಅಧಿಕಾರ ಇರೋದಕ್ಕೆ ಕೇಳ್ತಾ ಇರೋದು. ನಾವು ಈ ಮನೆ ಸೊಸೆರೇನೆ, ನಾವೇ ನಿಮ್ಮ ಮನೆ ಕೆಲಸ್ತಾರಲ್ಲ ಅಕ್ಕ. ನಾನು ನೀನು ಬಂದಾಗಿಂದ ನೋಡ್ತಾ ಇದ್ದೀನಿ, ಮಾತಾಡಬಾರ್ದು ಈ ಮನೆ ಹೆಣ್ಮಗಳು ಅಂತ ಗೌರವ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಚಿಕ್ಕಮ್ಮನಿಗೆ ಬೆಲೆ ಕೊಡ್ತಾ ಇದ್ದೀರಾ, ನಮಗೆ ಬೆಲೆ ಕೊಡ್ತಾ ಇಲ್ಲ. ಅವ್ರು ನಾವೊಂದು 4 ಕಾಯಿ ನಮ್ಮ ತವ್ರ ಮನೆಯವ್ರಿಗೆ ಏನ್ಕೋ ಕಳಿಸ್ತಾ ಇದ್ರೆ ಸ್ವಲ್ಪ ಕಡಲೆಕಾಯಿ ನಾವು ಕೊಟ್ಟು ಬರೋಣ ನಮ್ಮ ಅಮ್ಮಯ್ರಿಗೆ ಅಂತಂದರೆ ಬೇಡ ಅಂತೇಳಿ ಕೈಯೋದೇ ಕಿತ್ಕೊಂಡ್ರು ಅವರು. ಮತ್ತು ಇವಾಗ ಅವ್ರ ತವ್ರ ಮನೆಗೆ ಹೆಂಗೆ ಕಳಿಸ್ತಾ ಇದ್ದಾರೆ? ಮತ್ತು ಅವ್ರ ತವ್ರ ಮನೆ ಇದ್ದಂಗೆ ನಮ್ಮ ತವ್ರ ಮನೆ ಅಲ್ವಾ, ಅದಕ್ಕೆ ನಾವು ಬಿಡೋದಿಲ್ಲ. ಎಲ್ಲರನ್ನೂ ಕೇಳಬೇಕು. ವೇರು ದೇವು ಮಾವನ್ನೆಲ್ಲ ಕೇಳಿ ಕಳಿಸ್ಲೇಳು. ಸುಮ್ಮನೆ ಸರ್ ಬಂದಂಗೆ ಎಲ್ಲ ಕಳಿಸಿದ್ರೆ ಇಲ್ಲಿ ಗುಂಡಾಂತರ ಮಾಡ್ತಾ ಇದ್ದಾರೆ, ಎಲ್ಲ ತವ್ರ ಮನೆ ಸಾಗಿಸ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಚಿಕ್ಕಮ್ಮನ ಬುದ್ಧಿ ಏನು ಅಂತ ಹೇಳಿ. ರೆಡಿ ಆತೇನಮ್ಮ, ಹೋಗ್ತೀವಿ ನಾವು. ಬಾರ ಅಣ್ಣ, ಇಲ್ಲೆಲ್ಲ ಕಟ್ಟಿಕೆ ನೀವು ಹೊರ ಒಂದು 4 ಚೀಲ ಇದ್ದಾವೆ, ಬರ್ರಿ ತಗೊಂಡೋಗಿ ಬರ್ರಿ. ಇಲ್ಲ, ತಗೊಂಡೋಗೋದಕ್ಕೆ ಬಿಡೋದಿಲ್ಲ ನಾನು. ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ ತಗೊಂಡೋಗೋದಕ್ಕೆ. ಎಲ್ಲ ನೋಡಿ ಕವಿತಾ, ನಮ್ಮ ಅಣ್ಣ ಅರ್ಜೆಂಟ್ ಏನೋ ಕೆಲಸ ಐತೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇವ್ರು ನೋಡಿದ್ರೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾವ್ರೆ. ಯಾಕೆ ಸುಮ್ಮನಿರೆ? ಇಲ್ಲ ನಾನು ಸುಮ್ಮನಿರೋದಿಲ್ಲ ಬಿಡು. ನೀನೇನು ಹೇಳಿದ್ರು ಸುಮ್ಮನಿರೋದಿಲ್ಲ. ಎಲ್ಲರನ್ನೂ ಕೇಳಿ ತಗೊಂಡೋಗ್ಲೇಳು. ನಿನಗೆ ಸರ್ ಬಂದಂಗೆ ಎಲ್ಲ ನೀನು ತುಂಬ ಕಳಿಸಿದ್ರೆ ಯಾರೂ ಕೇಳಲ್ಲ. ಇದರಲ್ಲೆಲ್ಲ ಏನೈತೆ ಅಂತ ಹೇಳಿ ಸರಿಯಾಗಿ ನೀವು ಚೆಕ್ ಮಾಡಿ ಎಲ್ಲ ಇದರಲ್ಲಿ ಏನೈತೆ ಅಂತ ನಮಗೆ ತೋರಿಸಿ ತಗೊಂಡೋಗ್ಬೇಕು. ನೀವು ಹೆಂಗೆ ಬೇಕಂಗೆ ಏನು ಬೇಕಾದ್ರೂ ಕಳಿಸ್ತಾ ಇದ್ದೀರಾ ಅಂತ ನಮಗೆಲ್ಲ ಗೊತ್ತೈತೆ. ನಾ ಕಳ್ಸೋದಕ್ಕೆ ಬಿಡೋದಿಲ್ಲ. ಎಲ್ಲ ನಿಮ್ಮ ತವ್ರ ಮನೆಗೆ ಕಳಿಸಿದ್ರೆ ನೀವು ಎಲ್ಲ ಪ್ರತಿಯೊಂದು ಎಲ್ಲದೂ ಕಳಿಸ್ತಾ ಇದ್ದೀರಾ. ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ. ನಾವೇನ ಕಳ್ಸೋಕೋದ್ರೆ ಮಾತ್ರ ಕೈಯೊಳಗೆ ಕಿತ್ಕೋಬೋದು, ನೀವು ಮಾತ್ರ ಕಳಿಸ್ಬೋದು. ನಾನು ಹೇಳ್ತಾ ಇದ್ದೀನಿ, ಮನೆ ಮಗಳು ಸುಮ್ಮನಿರಬೇಕು. ನಿಂದೇನು ನಡೆಯೋದಿಲ್ಲ. ನೀನು ಈ ಮನೆ ಹೆಣ್ಮಗಳಾಗಿ ಹೆಂಗಿರ್ಬೇಕು ಹಂಗಿರಬೇಕು. ನಿಂದೇನು ನಡೆಯೋದಿಲ್ಲ. ಈ ಮನೆ ಸೊಸೆರಾಗಿ ನಮ್ಮದೇ ನಡೆಯೋದು. ನಾ ಬಿಡೋದಿಲ್ಲ. ಇದರಲ್ಲಿ ಏನೈತೆ ಅಂತೇಳಿ ಚೆಕ್ ಮಾಡಿ, ಇದರಲ್ಲಿ ಏನೈತೆ ಅಂತೇಳಿ ತೋರಿಸಿ ತಗೊಂಡೋಗ್ಲೇಳು. ಎಲ್ಲ ಬೇಕಾದರೆ ಏನು ಬೇಕಾದ್ರೂ ಕಳಿಸ್ತಾಳೆ ಈ ಅಮ್ಮ. ನನಗೆ ಗೊತ್ತೈತೆ ಈ ಅಮ್ಮ ಎಂಥ ಮೋಸ್ಕಾತಿ ಅಂತ. ಬರಲಿ ಎಲ್ಲನ, ವೇದು ದೇವು ಮಾವ ಎಲ್ಲರೂ ಬರಲಿ. ಇವ್ರಂತೂ ಯಪ್ಪ ಏನು ಕೆಡಿಗಾಡ್ತಾರಪ್ಪ ಇವರಿಬ್ರು. ಅದು ಯಾಕೆ ಹಂಗೆ ಆಡ್ತಾರೆ? ಇವ್ರದೇ ಬಂದಿರಾರ್ದೇ ಜಾಸ್ತಿ ಆಗೈತೆ ನೋಡಪ್ಪ ಇವಾಗ. ಅವಾಗ ನಾವೇನು ಕೊಟ್ಟು ಮದುವೆ ಮಾಡಲಿಲ್ಲ ಅಂದರೆ ಇದೆಲ್ಲ ಈ ಮನೆ ಎಲ್ಲ ಎಲ್ಲಿ ಉಳಿಯೋದು? ನೋಡಿ, ಇವಾಗ ಬಂದಿರಾರ್ದೇ ಶಾನೆ ಆಗ್ಬಿಟ್ಟೈತಲ್ಪಪ್ಪ. ಏನಮ್ಮ ಸುಮ್ಮನಿರ್ಬೇಕು ನೀನು. ನನ್ನ ತಂಗಿ ಹೇಳ್ದಂಗೆ ಕೇಳ್ಕೊಂಡು. ಹೋಗಯ್ಯ, ನಿನ್ನ ತಂಗಿ ಹೇಳ್ದಂಗೆ ಕೇಳ್ಕೊಂಡಿರಕ್ಕೆ ನಾನೇ ನಿಮ್ಮ ಮನೆ ಆಳಲ್ಲ. ನಿನ್ನ ತಂಗಿ ನನಗೇನೇನು ಅಲ್ಲ. ನಿನ್ನ ತಂಗಿ ಹೇಳ್ದಂಗೆ ಕೇಳ್ಕೊಂಡಿರಕ್ಕೆ ನಾವೇ ನಿಮ್ಮ ಮನೆ ಆಳ. ಸುಮ್ಮನಿರ್ಬೇಕು. ನೀನೇನು ಮಾತಾಡಬೇಡ. ನಿಮ್ಮ ಹತ್ರ ಎಂಥ ಬುದ್ಧಿ ಐತೆ, ಅಣ್ಣ ತಂಗಿ ಹತ್ರ ಎಂಥ ಬುದ್ಧಿ ಐತೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೋಡೆ, ಅಯ್ಯಪ್ಪ, ನಮ್ಮ ಅಣ್ಣ ಮುಂದೆ ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ ನೋಡೆ ಕವಿತಾ. ಅಲ್ಲೋಡೆ, ಇವಳಿಗೆ ಎಷ್ಟಿರಬೇಡ. ಇದ್ರಾಗೆ ಏನೋ ಇಕ್ಕಿ ಕಳಿಸ್ತಾಳೆ. ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕೆ ಇವ್ರು 3 ದಿನಕ್ಕೊಂದ್ಸತಿ ಬಂದಿಲ್ಲಿ ತುಂಬ್ಕೊಳಕ್ಕೆ ಬರ್ತಾ ಇದ್ದಾರೆ ಅಂದಮೇಲೆ ಇದಕ್ಕೆ ಬರ್ತಾ ಇರೋದು. ರೊಚ್ಚಕಾಯಿ ಬಿಡಬೇಡ, ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಅದೇನಾಗುತ್ತಾ ಆಗಲಿ ಬಿಡಲ್ಲ. ನಾವು ತಗೊಂಡೋಗ್ಬೇಕು. ಇಲ್ಲಾಂದರೆ ಅವ್ರನ್ನೆಲ್ಲ ಕೇಳಿ ತಗೊಂಡೋಗ್ಬೇಕು. ಇದ್ರಾಗ ಏನೈತೆ ಅಂತ ಹೇಳಿ ತೋರಿಸಿ ತಗೊಂಡೋಗ್ಬೇಕು ಎಲ್ಲರಿಗೂ. ನೋಡೆ ಅಯ್ಯಪ್ಪ, ಇವ್ರು ಏನು ಮರ್ಯಾದೆ ತೆಗಿತಾ ಇದ್ದಾರೆ ಬಂದಾರ ಮುಂದೆ. ಅವತ್ತು ನಮ್ಮಮ್ಮ ಏನು ಕೊಟ್ಟು ಮದುವೆ ಮಾಡಲಿಲ್ಲ ಅಂದರೆ ಮನೆ ಉಳಿತಿರ್ಲಿಲ್ಲ ಕಡೆ. ಮದುವೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು. ಇವತ್ತೆಲ್ಲ ಕಟ್ ನಿನ್ನ ತವ್ರ ಮನೆಗೆ ಒರ್ಸೋದೇ ಆಯಿತು. ನಿನ್ನ ಹಣೆ ಬರ, ನಿನ್ನ ಕೈಲಿ ಏನು ಮಾಡೋದಕ್ಕಾಗಲಿಲ್ಲ. ಎಲ್ಲ ಪ್ರತಿಯೊಂದು ವರ್ಷ ಕಳಿಸ್ಬಿಟ್ರೆ ಈ ಮನೆಗೆ ನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ತೀಯ ನೀನು. ಏನೂ ಇರೋದಿಲ್ಲ ಈ ಮನೆಯಾಗೆ. ಸುಮ್ಮನೆ ಇದ್ರೆ ಸರಿ. ನೀನು ಇಲ್ಲಿ ನೋಡು, ಜಾಸ್ತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಮಾವನೂ ಬರಲಿ, ವೇದು ದೇವ್ ಎಲ್ಲರೂ ಬರಲಿ, ಅವ್ರ ಎದುರಿಗೆ ತೋರಿಸಿ ತಗೊಂಡೋಗಿದ್ರಾಗ ಏನೈತೆ ಅಂತ ಸುರ್ದಿ ಆಮೇಲೆ ತಗೊಂಡೋಗು ಅಷ್ಟೇ. ನಾವು ತಗೊಂಡೋಗ್ತೀವಿ, ನೀನು ತಗೊಂಡೋಗು. ನಾವು ಬೆಳೆದಿರೋ ಅಂತಲೇ ಮತ್ತೆ ನಾವು ನಮ್ಮ ಅಮ್ಮರಿಗೆ ಕೊಡಕ್ಕೆ ಹೋಗಿದ್ದು. ಅಲ್ಲ ನೋಡಿ, ಏನು ಜೋರು ಮಾಡ್ತಾರೆ ಇರಿಬ್ರು. ಈಗ ನಾನು ತೆಗ್ದಿದ್ದೆ ಬಿಟ್ಬಿಡ್ತೀನಿ ನೋಡು. ನಮ್ಮ ಚಿಕ್ಕಮ್ಮ ಕಳಿಸ್ತಾರೆ ಇವಾಗಲೇ ಅಲ್ಲ ಕಣಿ, ನೀವು ಬರೋದಕ್ಕಿಂತ ಮುಂದಾಗಿಂದಲೂ ಕಳಿಸೇವ್ರಿ.
ಅದೇ ತೆಗೆದು ಬಿಡ್ತೀರಾ? ನಿಮ್ಗೆ ಈ ಮನೆ ಹೆಣ್ಮಗ್ಳು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು. ನೀವು ಜಾಸ್ತಿ ಜೋರು ಮಾಡಿದ್ರೆ ನಡೆಯೋದಿಲ್ಲ. ನಾವೇ ನಿಮ್ಮ ಮೇಲಿಂದ ನಿಮ್ಮವೇನೂ ಕೇಳೋದಿಲ್ಲ. ಈ ಮನೆ ಸೊಸೆರು ಇನ್ಮೇಲಿಂದ ನಾವು ಹೇಳ್ದಂಗೆ ನೀನು ಕೇಳಬೇಕು ಅಷ್ಟೇ. ಬರೋದಾದ್ರೆ ಬಾ, ಇಲ್ಲ ಅಂದರೆ ಹೊರಟೋಗ್ತಾ ಇರ ಅಷ್ಟೇ ನೀನು. ನಿನಗೇನು ಮರ್ಯಾದೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಅದನ್ನು ಮರ್ಯಾದೆ ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಷ್ಟೇ. ಬಿಡೋದಿಲ್ಲ. ಅದ್ರಾಗ ಏನೈತೆ ತೋರಿಸಿ ಅವನ್ನೆಲ್ಲ ಒಪ್ಪಿಸಿ ತೊಗೊಂಡೋಗ್ಲೇಳು. ನಾನವತ್ತು ಕಳ್ಸೋಕೆ ಹೋದ್ರೆ ನಮ್ಮ ಅಮ್ಮನಿಗೆ ಬೇಡ, ಅದ್ರಾಗ ಏನೈತೆ ತೋರಿಸಿ ನೀನೆಲ್ಲರನ್ನೂ ಒಪ್ಪಿಸಿ ತೊಗೊಂಡೋಗ್ಬೇಕು ಕಣೆ. ನೀನು ಹೆಂಗೆ ತೊಗೊಂಡೋಗ್ತೀಯ ಮನೆಗಳದು ಅಂತ ಹೇಳಿ ಎಷ್ಟು ಜೋರು ಮಾಡಿ ಕೈಯಗಳದಾಗ ಕಿತ್ಕೊಂಡ್ಲು ಗೊತ್ತಾವತ್ತು. ನಿಮ್ಮ ಚಿಕ್ಕಮ್ಮ ನನಗೆ ಎಷ್ಟು ಬೇಜಾರಾಗ್ಬೇಡ. ಮತ್ತೆ ಕೆಂಪಿ ತಗೊಂಡೋಗೋದು ಹಂಗೆ ಕಿತ್ಕೊಂಡ್ಳು, ನಾನು ತಗೊಂಡೋಗೋದು ಹಂಗೆ ಕಿತ್ಕೊಂಡ್ಳು. ಈಗ ಬಂದವರಲ್ಲ ನಮ್ಮ ಅಣ್ಣ ಇನ್ನು ನಮ್ಮ ಅಮ್ಮ ಬರೋದಕ್ಕೆ ಇವಳಿಗೆ ಮಟ್ಟೂರಿ. ಬರ್ತಾರಲ್ಲ ಬಂದು ಹೋಗ್ತಾರಲ್ಲ ಅಂತ ಹೇಳಿ ಸುಮ್ಮನಿದ್ರೆ ಸರಿ. ನೋಡು, ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನಿದ್ದು ಬಿಡು, ತೊಗೊಂಡು ಕಳಿಸ್ರಿ ಚಿಕ್ಕಮ್ಮ. ಇವಳು ಮಾತೆಲ್ಲ ಏನು ಕೇಳಬೇಡಿ. ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ಆ ಕಡೆ ಇಕ್ತೀನಿ, ಬಾರೆ ಕೆಂಪು, ಆ ಕಡೆ ಸೊರಗಿಸ್ಬಾರೆ. ನನ್ನೇ ಹೊಡಿತೀರಾ? ಯಾಕೆ ನನ್ನ ಮೇಲೆ ಕೈ ಮಾಡ್ತೀರಾ ನೀವು? ಬಿಡೆ ಕೈ, ಬಿಡಲ್ಲ. ಯಾಕೆ ಒಯ್ಯೋದು ನೀನು? ಯಾಕೆ ಒಯ್ಯೋದು? ತೆಗ್ದಿದೆ ಕುಟ್ಟಾಕ ಹೇಳ್ತೀನಿ. ಮುಷ್ನಿ ಕುಟ್ಟಿದ್ರೇನೆ ಗೊತ್ತಾಗೋದು. ಅಲ್ಲ, ಯಾಕೆ ಹೊಡಿಬೇಕು ಇವರು? ಸುಮ್ಮನೆ ಇರಬೇಕು ಮುಚ್ಕೊಂಡು. ಯಾಕೆ ಹೊಡಿಬೇಕು ಅಂತ ನಾನು ಕೈ ಮಾಡಬಾರ್ದು ಅಂತ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀರಾ ನೀವು? ನನ್ನ ಮೇಲೆ ಕೈ ಮಾಡ್ತೀರಾ? ಬಿಡಮ್ಮ ಹೋಗ್ತೀವಿ. ನಮಗೇನು ಬೇಡ, ನಾವು ಏನು ತಗೊಂಡೋಗೋದೇ ಬೇಡ, ಹೋಗ್ತೀವಿ ಸುಮ್ಮನಿರಮ್ಮ. ತಗೊಂಡೋಗ್ರು, ಅವಳು ಹೇಳ್ತಾಳೆ ಅಂತ ಹೇಳಿ ನೀವು ಯಾಕೆ ಹಂಗೆ ಹೋಗ್ತೀರಾ? ಅರ್ಜೆಂಟು, ನಮ್ಗೇನೋ ಕೆಲಸ ಐತೆ, ನಾವು ಹೋಗ್ತೀವಿ. ಹಂಗ ನಾವು ಗುದ್ದಾಡ್ಕೊಳ್ರಮ್ಮ. ಈ ಮನೆಗೆ ಇವ್ರು ಬಂದಾಗಿಂದ ಬರೋಕ್ಕೆ ನಮ್ಗಂತೂ ನೆಮ್ಮದಿನೇ ಇಲ್ಲ. ಹೆಂಗೋ ಅವಾಗ ನೆಮ್ಮದಿಯಾಗಿ ಬಂದು ಹೋಗ್ತಿದ್ವಿ. ಇವಾಗಂತೂ ಬರೋಕ್ಕೆ ನಮ್ಗಂತೂ ಇಷ್ಟನೇ ಆಗಲ್ಲ. ಬಾರಪ್ಪ ಹೋಗೋಣ ಬಾ. ನಮ್ಮ ಮನೆಗೆ ಮುಂಬಾಕ್ ತಿಂಬಾಗ ಗತಿ ಇಲ್ದಮ್ಮಂಗೆ ಬರ್ತಾರೆ, ಇಲ್ಲಿಗೆ ಅನ್ಕೊಂತಾರೆ ಇವರೆಲ್ಲನ. ನಮ್ಮ ಅಣ್ಣ ಇನ್ನೂ ನಮ್ಮ ಅಮ್ಮಯ್ಯ ಎಷ್ಟು ಬೇಜಾರಾಗಿ ಅದೇ ಹೋದ್ರು. ಅಯ್ಯೋ ಇವ್ರು ಇಂಥರಾಗ್ಯವ್ರೇ. ಬಿಡೆ ಕೈಯಿ ನೀನು ಬಿಡೆ ಫಸ್ಟು. ನೀನು ಬಿಡೆ. ಮರ್ಯಾದೆ ಕೊಟ್ಟರೆ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ವಲ್ಲ ನಿನಗೆ? ಇವಳ ಜೊತೆ ಸೇರ್ಕೊಂಡು ನೀನು ಮರ್ಯಾದೆ ಬಿಟ್ಟವಳಂಗೆ ಆಡ್ತಾ ಇದೆಯಾ? ಮಾವ ಬರಲಿ ಮಾತಾಡ್ತೀನಿ. ಬರಲಿ ಕಣೆ ನಮ್ಮಪ್ಪ ಬರಲಿ. ನಮ್ಮಪ್ಪ ಬಂದಮೇಲೆ ನಾನು ಮಾತಾಡ್ತೀನಿ. ಬಿಡೆ ಕೈ ನೀನು. ನಮ್ಮ ಅಮ್ಮಯ್ರು ಯಾವಾಗನ ಬರಲಿ ಹಿಂಗೆ ಮತ್ತೆ ಬರೀ ಜಗಳ ಮಾಡ್ತಾಳೆ ಇವಳು. ಬರೀ ಜಗಳ ಮಾಡೋದೇನೆ. ನಮ್ಮ ಅಮ್ಮಯ್ರು ಬಂದಾಗ ಎಷ್ಟು ಹೊಟ್ಟೆ ಉರಿ ಏನೋ ಗೊತ್ತಿಲ್ಲ. ಮತ್ತೆ ನಮ್ಮಮ್ಮಯ್ಯ ಬಂದಾಗ ನೀನು ಇಲ್ಲೋದೆಲ್ಲ ಹೇಳ್ಕೊಟ್ಟು ನೀನು ಜಗಳ ಮಾಡಿಸ್ಲಿಲ್ವಾ? ಅವರು ಅಪ್ಪ ಅಮ್ಮ ಬರೋಕ್ಕಿಲ್ಲ, ನಮ್ಮಪ್ಪ ನಮ್ಮಮ್ಮಯ್ಯ ಬರೋಕ್ಕಿಲ್ಲ, ಯಾರನ್ನ ನನ್ನ ತಂಗಿ ನಮ್ಮ ಅಕ್ಕಯ್ಯ ಬರೋಕ್ಕಿಲ್ಲ, ಯಾರನ್ನ ನಮ್ಮ ಕಡೆಯವರು ಯಾರಾದರೂ ಬಂದರೆ ನೀನು ಜಗಳ ಮಾಡೋದಿಲ್ವಾ? ಮತ್ತೆ ಹಂಗೆ ಮತ್ತೆ ಮುಯ್ ಕೊಟ್ಟರೆ ಮತ್ತೆ ಇವಾಗ ಗೊತ್ತಾಗೋದು. ನಿನಗೆ ಎಷ್ಟು ಬೇಜಾರಾಗುತ್ತೆ ಹೇಳು? ನಮ್ಗೆ ಅಷ್ಟೇ ಬೇಜಾರಾಗೋದು. ಅವತ್ತು ಮತ್ತೆ ನೀನು ನಮ್ಮಮ್ಮ ಬಂದ ತಕ್ಷಣ ನೀನು ಹೆಂಗೆ ಮಾತಾಡ್ದೆ ಹೇಳು? ನಮಗೆ ಬೇಜಾರಾಗಲ್ವಾ? ಮತ್ತೆ ನನಗೂ ನಮ್ಮಮ್ಮಯ್ಯ ನಮ್ಮ ತವ್ರ ಮನೆ ಎಂಬುದು ನಮಗೂ ಆಸೆ ಇರಲ್ವಾ ನಿಮಗಿದ್ದಂಗೆ? ನೋಡು, ಕೈ ಬಿಟ್ಟರೆ ಸರಿ. ನೋಡು, ಬಿಡು ಕೈ. ನೀನು ಬಿಡೆ ಫಸ್ಟು, ನೀನು ಬಿಡೆ. ಏಯ್ ಕವಿತಾ, ಕೈ ಬಿಡಮ್ಮ. ಅದೇನು ಕೈ ಹಂಗಿಡ್ಕೊಂಡಿದ್ಯಾ? ಕೈ ಬಿಡಿಲ್ಲ ಕವಿತಾ. ನಿಮ್ಮಪ್ಪ ಬಂತು ಕಣೆ, ನಿಮ್ಮಪ್ಪ ಬಂತು. ಬಿಡು, ಕೈ ಬಿಡು ಕೈ ಬಿಡು. ನಿಮ್ಮಪ್ಪ ಬಂತು, ನಿಮ್ಮಪ್ಪ ಮಾತಾಡ್ತಾರೆ. ಬರ್ರಿ ಮಾವ, ಬರ್ರಿ. ನೋಡ್ರಿ ನಿಮ್ಮ ಮಗಳು ಬಂಡವಾಳನ. ಬಾರಪ್ಪ ನೋಡು, ಬಾ ನಿನ್ನ ಸೊಸೆ ಬಂಡವಾಳ ನೋಡ್ಬಾ. ನಾನು ಬಿಡೋದಿಲ್ಲ. ನಮ್ಮ ತವ್ರ ಮನೆ ಕಡೆಗಳವರು, ಕೆಂಪಿ ತವ್ರ ಮನೆ ಕಡೆಗಳವ್ರು ಬಂದರೆ ಎಷ್ಟು ಜಗಳ ಮಾಡ್ತಾರೆ ಇವರಿಬ್ರು. ನಮ್ಮ ಅಮ್ಮ ಬಂದಿದ್ದಕ್ಕೆ ಎಷ್ಟು ಇದು ಮಾಡಿದ್ರು. ಅವತ್ತೆಲ್ಲ ಒಂದು 4 ಕಾಯಿ ನಾವು ತಗೊಂಡೋಗಿ ಕೊಟ್ಬರೋಣ ಅಂತ ತೊಗೊಂಡೋದ್ರೆ ಕೈಯಗಳದೆಲ್ಲ ಕಿತ್ಕೊಬಿಟ್ಟು ಕಳಿಸಿದ್ರು. ಅದಕ್ಕೆ ಮತ್ತೆ ಈ ಅಮ್ಮ ಇದ್ರಲ್ಲಿ ಇನ್ನೂ ಏನೇನು ಇಟ್ಟವಳ. ನಮ್ಮ ಮಾವ ಬಂತು, ನಮ್ಮ ಮಾವನ ಎದುರಿಗೆಲ್ಲ ಹೇಳಿ ಮಾವ ಏನಕ್ಕೆ ಕಳಿಸ್ಕೊಡ್ದು, ಇದ್ರಾಗಿನ್ನೂ ಏನೇನೈತೆಲ್ಲ ನೋಡಬೇಕು. ಬರೀ ದುಡ್ಡು ಎಲ್ಲ ಏನಾರ ಮನೆಯಾಗಿರೋ ಸಾಮಾನು ಪ್ರತಿಯೊಂದು ತಂದಿರೋದೆಲ್ಲ ರೇಷನ್ನು ಎಲ್ಲ ಕಳಿಸ್ತಾಳೆ ತವ್ರ ಮನೆಗೆ ಈ ಅಮ್ಮ. ತವ್ರ ಮನೆಯಲ್ಲಿ ಯಾತಿ ಇಲ್ಲ, ಇಲ್ಲೆಲ್ಲ ಕಳಿಸ್ತಾಳೆ. ಎಲ್ಲ ಕಳಿಸ್ಬಿಟ್ಟು ನೋಡು, ಇವ್ರು ಎಷ್ಟೊಂದು ರೇಷನ್ ತಂದಿದ್ದೆ. ನಾನು 1,000 ರೂಪಾಯಿ 2,000 ರೂಪಾಯಿ ರೇಷನ್ ಇದ್ದರೆ ತಿಂಗಳೆಲ್ಲ ಮಾಡ್ತಿದ್ದೆ. ಇವ್ರು ನೋಡಿ ಎಷ್ಟು ಬೇಗ ಮುಗಿಸ್ತಾರೆ, ಎಲ್ಲ ಹಾಳು ಮಾಡಿರ್ತಾರೆ. ಎಷ್ಟೊಂದು ಮುಗಿಸ್ತಾರೆ, ಎಷ್ಟೊಂದು ದುಡ್ಡು ಖಾಲಿ ಮಾಡ್ತಾರೆ ತಿಂಗಳಿಗೆ ಅಂತ ಹೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ಈ ಥರ ಆಗ್ಬಿಟ್ಟೈತೆ. ಅದಕ್ಕೆ ಅದರಲ್ಲಿ ಏನೇನೈತೆ ಎಲ್ಲ ತೆಗಿಸ್ತಾಳೆ ಅಂತ ಬಿಡೋದಿಲ್ಲ ನಾನು. ಇವಳು ಬೇರೆ ಸುಮ್ಮನೆ ಇರೋದಿಲ್ಲ, ಈ ಮನೆ ಹೆಣ್ಮಗಳು ಬಂದಿರೋಳು. ಇವಳು ಬೇರೆ ಜೋರಾಗ್ಬಿಟ್ಟೈತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.